ರಾಜ್ಯದ ಮಾಜಿ ಸಚಿವರಾದ ಶ್ರೀ ಬಿ ಸುಬ್ಬಯ್ಯ ಶೆಟ್ಟಿ ಅವರು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದ ತಿಳಿಯಬಯಸುತ್ತೇನೆ. ಶ್ರೀ ಬಿ ಸುಬ್ಬಯ್ಯ ಶೆಟ್ಟಿರವರು 4 ಏಪ್ರಿಲ್ 1934ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. BSc BL ಪದವೀಧರರಾಗಿದ್ದ ಶ್ರೀಯುತರು ವೃತ್ತಿಯಲ್ಲಿ ವಕೀಲರಾಗಿದ್ದರು. 1956-60 ಅವಧಿಯಲ್ಲಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಫೋರ್ಸ್ನ ಇಂಟೆಲಿಜೆನ್ಸ್ ಬ್ಯೂರೋ ಸದಸ್ಯರಾಗಿದ್ದರು. ಗಲ್ವಾನ್ ಹಾಟ್ ಸ್ಪ್ರಿಂಗ್ನಲ್ಲಿ ಕಾರ್ಯನಿರ್ವಹಿಸಿದ ಅವರು ಚೀನಾ ದೇಶವು ಭಾರತದ ಮೇಲೆ ಆಕ್ರಮಣ ಮಾಡಿದ ಸಂದರ್ಭದಲ್ಲಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಫೋರ್ಸ್ ಮತ್ತು ಲಡಾಖ್ ಸೆಕ್ಟರ್ನಲ್ಲಿ ಸೇವೆ ಸಲ್ಲಿಸಿದರು. ಇವರು ಪರ್ವತಾರೋಹಿಯಾಗಿದ್ದರು. 1972ರಲ್ಲಿ ನಡೆದ ಚುನಾವಣೆಯಲ್ಲಿ ಸುರತ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಗೊಂಡು 5ನೇ ವಿಧಾನಸಭೆಯನ್ನು ಪ್ರವೇಶಿಸಿದ ಶ್ರೀಯುತರು 6ನೇ ವಿಧಾನಸಭೆಗೆ ಅದೇ ಕ್ಷೇತ್ರದಿಂದ ಪುನರಾಯ್ಕೆಗೊಂಡರು. ಭೂ ಸುಧಾರಣೆ, ವಾರ್ತಾ ಮತ್ತು ಇಂಧನ ಸಚಿವರಾಗಿ ಹಾಗೂ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದ ಶ್ರೀಯುತರು ಭೂ ಸುಧಾರಣೆ ಮೂಲಕ ಉಳ್ವವಣೆ ಒಳದೊಡೆಯ ಕಾನೂನು ಜಾರಿಗೆ ಬಂದಾಗ ಭೂ ಸುಧಾರಣೆ ಸಚಿವರಾಗಿದ್ದರು. ದಿವಂಗತ ದೇವರಾಜ್ ಅರಸ್, ಶಾಂತವೇಲ್ ಗೋಪಾಲ್ ಗೌಡ, ಡಾಕ್ಟರ್ ದಾರಾ ಬೇಂದ್ರ ಪ್ರಶಸ್ತಿಗಳು ಸೇರಿದಂತೆ ಹಲವು ಪ್ರಶಸ್ತಿಗಳು ಭಾಜನರಾಗಿದ್ದರು. ಹಿರಿಯ ರಾಜಕಾರಣಿ ಬಿ ಸುಬ್ಬಯ್ಯ ಶೆಟ್ಟಿ ಅವರು ದಿನಾಂಕ 10/3/2020 ನಿಧನ ಹೊಂದಿರುತ್ತಾರೆ. ಬಹುಶಃ ನನ್ನ ತಂದೆಯ ಜೊತೆಯಲ್ಲಿ ಪ್ರಪ್ರಥಮವಾಗಿ ಶಾಸಕರಾಗಿ 72-78 ಕೂಡ ತಂದೆ ಶಾಸಕರಾಗಿ ಮಾನ್ಯ ಸುಬ್ಬಯ್ಯ ಶೆಟ್ಟಿ ಅವರು ಶಾಸಕರಾಗಿ ಸಚಿವರಾಗಿ ಕಾರ್ಯನಿರ್ವಹಿಸಿದವರು. ಬಹುಶಃ ಒಂದು ಡಿಗ್ನಿಫೈಡ್ ರಾಜಕಾರಣಕ್ಕೆ ಒಂದು ಉದಾಹರಣೆ. ಬಹುಶಃ ಅಧಿಕಾರ ಇದ್ದಂಥ ಸಂದರ್ಭ ಮಾತ್ರ ಅಲ್ಲ, ಇದ್ದಂಥ ಅತ್ಯಂತ ಸಣ್ಣವರಾಗಿದ್ದರೂ ಕೂಡ ನಾವು ಮತ್ತೆ ಭಾಳ ತಿಳ್ಕೊಂಡಿದ್ದೆವು. ಭೂ ಸುಧಾರಣೆ ಮತ್ತು ಭೂ ಮಸೂದೆ ಕಾನೂನು ಬಂದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಡವರ ಪರವಾಗಿ ನಿಂತು ಎಷ್ಟೇ ಒತ್ತಡ ಮುಂದೆ ನಿಂತು ಅರ್ಜಿ ಹಾಕಿಸಿ ಬಡವರಿಗೆ ಇವತ್ತು ಆ ಭೂಮಿ ದಕ್ಕಿಸುವಂತಹ ಕೆಲಸ ಕಾರ್ಯಗಳಲ್ಲಿ ಮುಂದೆ ನಿಂತು ಆ ಕೆಲಸ ಮಾಡಿದವರು. ಅಧಿಕಾರ ಇಲ್ಲದಂಥ ಸಂದರ್ಭ ಕೂಡ ಅವ್ರದ್ದೇ ಆದ ಒಂದು ಆ ಗೌರವವನ್ನು ಉಳಿಸಿಕೊಂಡು ಎಲ್ಲ ಮಾಧ್ಯಮದ ರಾಜಕಾರಣಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಿ. ಪರಮೇಶ್ವರ್. ಮಾನ್ಯ ಅಧ್ಯಕ್ಷರೇ, ಒಬ್ಬ ಹಿರಿಯ ರಾಜಕಾರಣಿ ಮತ್ತು ರಾಜಕಾರಣದಲ್ಲಿ ಮಾದರಿಯಾಗಿರ್ತಕ್ಕಂಥ ಇದ್ದಂಥ ಒಬ್ಬ ಸಚಿವರಾಗಿ ಕೆಲಸ ಮಾಡಿ ರಾಜ್ಯದಲ್ಲಿ ತಮ್ಮ ಹೆಸರನ್ನು ಉಳಿಸಿರ್ತಕ್ಕಂಥ ಮಾನ್ಯ ಸುಬ್ಬಯ್ಯ ಶೆಟ್ಟಿರವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಪ್ರಥಮತಃ ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಯನ್ನು ಬೆಂಬಲಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ಕುಟುಂಬ ವರ್ಗದವರಿಗೆ ಭಗವಂತ ಆ ನಷ್ಟವನ್ನು ಭರಿಸಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಅವರು ನಮ್ಮನ್ನು ಅಗಲಿರ್ತಕ್ಕಂಥದ್ದು ರಾಜ್ಯದ ರಾಜಕಾರಣದಲ್ಲಿ ಒಂದು ನಷ್ಟ ಹಾಗೆ ಅಂತೇಳಿ ನಾನು ಹೇಳ್ತಾ ರಾಜ್ಯದ ಮಾಜಿ ಸಚಿವರಾದ ಶ್ರೀ ಬಿ ಸುಬ್ಬಯ್ಯ ಶೆಟ್ಟಿ ಅವರು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದ ತಿಳಿಯಬಯಸುತ್ತೇನೆ. ಶ್ರೀ ಬಿ ಸುಬ್ಬಯ್ಯ ಶೆಟ್ಟಿರವರು 4 ಏಪ್ರಿಲ್ 1934ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. BSc BL ಪದವೀಧರರಾಗಿದ್ದ ಶ್ರೀಯುತರು ವೃತ್ತಿಯಲ್ಲಿ ವಕೀಲರಾಗಿದ್ದರು. 1956-60 ಅವಧಿಯಲ್ಲಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಫೋರ್ಸ್ನ ಇಂಟೆಲಿಜೆನ್ಸ್ ಬ್ಯೂರೋ ಸದಸ್ಯರಾಗಿದ್ದರು. ಗಲ್ವಾನ್ ಹಾಟ್ ಸ್ಪ್ರಿಂಗ್ನಲ್ಲಿ ಕಾರ್ಯನಿರ್ವಹಿಸಿದ ಅವರು ಚೀನಾ ದೇಶವು ಭಾರತದ ಮೇಲೆ ಆಕ್ರಮಣ ಮಾಡಿದ ಸಂದರ್ಭದಲ್ಲಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಫೋರ್ಸ್ ಮತ್ತು ಲಡಾಖ್ ಸೆಕ್ಟರ್ನಲ್ಲಿ ಸೇವೆ ಸಲ್ಲಿಸಿದರು. ಇವರು ಪರ್ವತಾರೋಹಿಯಾಗಿದ್ದರು. 1972ರಲ್ಲಿ ನಡೆದ ಚುನಾವಣೆಯಲ್ಲಿ ಸುರತ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಗೊಂಡು 5ನೇ ವಿಧಾನಸಭೆಯನ್ನು ಪ್ರವೇಶಿಸಿದ ಶ್ರೀಯುತರು 6ನೇ ವಿಧಾನಸಭೆಗೆ ಅದೇ ಕ್ಷೇತ್ರದಿಂದ ಪುನರಾಯ್ಕೆಗೊಂಡರು. ಭೂ ಸುಧಾರಣೆ, ವಾರ್ತಾ ಮತ್ತು ಇಂಧನ ಸಚಿವರಾಗಿ ಹಾಗೂ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದ ಶ್ರೀಯುತರು ಭೂ ಸುಧಾರಣೆ ಮೂಲಕ ಉಳ್ವವಣೆ ಒಳದೊಡೆಯ ಕಾನೂನು ಜಾರಿಗೆ ಬಂದಾಗ ಭೂ ಸುಧಾರಣೆ ಸಚಿವರಾಗಿದ್ದರು. ದಿವಂಗತ ದೇವರಾಜ್ ಅರಸ್, ಶಾಂತವೇಲ್ ಗೋಪಾಲ್ ಗೌಡ, ಡಾಕ್ಟರ್ ದಾರಾ ಬೇಂದ್ರ ಪ್ರಶಸ್ತಿಗಳು ಸೇರಿದಂತೆ ಹಲವು ಪ್ರಶಸ್ತಿಗಳು ಭಾಜನರಾಗಿದ್ದರು.
ಹಿರಿಯ ರಾಜಕಾರಣಿ ಬಿ ಸುಬ್ಬಯ್ಯ ಶೆಟ್ಟಿ ಅವರು ದಿನಾಂಕ 10/3/2020 ನಿಧನ ಹೊಂದಿರುತ್ತಾರೆ. ಬಹುಶಃ ನನ್ನ ತಂದೆಯ ಜೊತೆಯಲ್ಲಿ ಪ್ರಪ್ರಥಮವಾಗಿ ಶಾಸಕರಾಗಿ 72, 78 ಕೂಡ ತಂದೆ ಜೊತೆ ಶಾಸಕರಾಗಿ ಮಾನ್ಯ ಸುಭಾಷ್ ಶೆಟ್ಟಿ ಅವರು ಶಾಸಕರಾಗಿ ಸಚಿವರಾಗಿ ಕಾರ್ಯನಿರ್ವಹಿಸಿದವರು. ಬಹುಶಃ ಒಂದು ಡಿಗ್ನಿಫೈಡ್ ರಾಜಕಾರಣಕ್ಕೆ ಒಂದು ಉದಾಹರಣೆ. ಬಹುಶಃ ಅಧಿಕಾರ ಇದ್ದಂಥ ಸಂದರ್ಭ ಮಾತ್ರ ಅಲ್ಲ, ಅತ್ಯಂತ ಸಣ್ಣವರಾಗಿದ್ದರೂ ಕೂಡ ನಾವು ಮತ್ತೆ ಭಾಳ ತಿಳ್ಕೊಂಡಿದ್ದೆವು. ಭೂ ಸುಧಾರಣೆ ಮತ್ತು ಭೂ ಮಸೂದೆ ಕಾನೂನು ಬಂದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಡವರ ಪರವಾಗಿ ನಿಂತು ಎಷ್ಟೇ ಒತ್ತಡ ಮುಂದೆ ನಿಂತು ಅರ್ಜಿ ಹಾಕಿಸಿ ಬಡವರಿಗೆ ಇವತ್ತು ಆ ಭೂಮಿ ದಕ್ಕಿಸುವಂತಹ ಕೆಲಸ ಕಾರ್ಯಗಳಲ್ಲಿ ಮುಂದೆ ನಿಂತು ಆ ಕೆಲಸ ಮಾಡಿದವರು. ಅಧಿಕಾರ ಇಲ್ಲದಂಥ ಸಂದರ್ಭ ಕೂಡ ಅವ್ರದ್ದೇ ಆದ ಒಂದು ಆ ಗೌರವವನ್ನು ಉಳಿಸಿಕೊಂಡು ಎಲ್ಲ ರಾಜಕಾರಣ ಮಾಧ್ಯಮದ ರಾಜಕಾರಣಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಿ. ಪರಮೇಶ್ವರ್. ಮಾನ್ಯ ಅಧ್ಯಕ್ಷರೇ, ಒಬ್ಬ ಹಿರಿಯ ರಾಜಕಾರಣಿ ಮತ್ತು ರಾಜಕಾರಣದಲ್ಲಿ ಮಾದರಿಯಾಗಿರ್ತಕ್ಕಂಥ ಇದ್ದಂಥ ಒಬ್ಬ ಸಚಿವರಾಗಿ ಕೆಲಸ ಮಾಡಿ ರಾಜ್ಯದಲ್ಲಿ ತಮ್ಮ ಹೆಸರನ್ನು ಉಳಿಸಿರ್ತಕ್ಕಂಥ ಮಾನ್ಯ ಸುಬ್ಬಯ್ಯ ಶೆಟ್ಟರವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಪ್ರಥಮತಃ ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಯನ್ನು ಬೆಂಬಲಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ಕುಟುಂಬ ವರ್ಗದವರಿಗೆ ಭಗವಂತ ಆ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ, ಮಾನ್ಯ ಸುಬ್ಬಯ್ಯ ಶೆಟ್ಟರವರು ಬಹಳ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ನೆನಪು ಉಳಿಯತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ವಾರ್ತಾ ಸಚಿವರಾಗಿ, ಇಂಧನ ಸಚಿವರಾಗಿ ಅನೇಕ ರೀತಿಯಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಶಿಕ್ಷಣ ಸಚಿವರಾಗಿ ಭೂ ಸುಧಾರಣೆಯ ಕಾಯ್ದೆಯನ್ನು ತೆಗೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಬಹುಶಃ ಇಡೀ ದೇಶದಲ್ಲಿ ಪ್ರಥಮವಾಗಿ ಈ ಭೂ ಸುಧಾರಣೆ ಕರ್ನಾಟಕದಲ್ಲಿ ಬಂದದ್ದು ಅನ್ನೋದನ್ನು ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ. ಒಂದು ರೆವಲ್ಯೂಷನರಿ ತೀರ್ಮಾನ ರಾಜ್ಯದಲ್ಲಿ ಆದದ್ದು, ಇಡೀ ದೇಶದಲ್ಲೇ ಆದಂಥದ್ದು. ಯಾರು ಭೂಮಿಯನ್ನು ಉಳ್ತಾನೆ ಅವನಿಗೆ ಒಡೆಯ ಮಾಡಬೇಕು ಅಂತ, ಯಾರು ಆಬ್ಸೆಂಟಿ ಲ್ಯಾಂಡ್ಲಾರ್ಡ್ಗಳಿಗೆ ಆ ಟೈಟಲ್ ಇರೋದು ಬೇಡ ಅಂಥೇಳಿ, ಯಾರು ಕಷ್ಟ ಬಿದ್ದು ದುಡಿತಾನೆ ಅವನಿಗೆ ಆ ಭೂಮಿ ಇರಬೇಕು ಅಂಥೇಳಿ, ಉಳುವವನೇ ಹೊಲದೊಡೆಯ ಆಗಬೇಕು ಅಂಥೇಳಿ ಒಂದು ಕಾನೂನನ್ನು ತಂದು ಇಡೀ ದೇಶದಲ್ಲಿ ಒಂದು ರೆವಲ್ಯೂಷನನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಸಚಿವರಾಗಿದ್ದರು ಅನ್ನೋದು ನಾವು ಇವತ್ತು ಸ್ಮರಿಸ್ಕೊಳ್ಬೇಕಾಗ್ತದೆ. ಮತ್ತು ಅವರು ಈ ಚೈನಾದವರು ಭಾರತದ ಮೇಲೆ ಆಕ್ರಮಣ ಮಾಡಿದಂಥ ಸಂದರ್ಭದಲ್ಲಿ ಬಾರ್ಡರ್ ಫೋರ್ಸ್ ಇಂಟೆಲಿಜೆನ್ಸ್ ಬ್ಯೂರೋನ ಸದಸ್ಯರು ಕೂಡ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದನ್ನು ನಾವು ಸ್ಮರಿಸಬೇಕಾಗ್ತದೆ. ಇವೆಲ್ಲ ಮಾನ್ಯ ಅಧ್ಯಕ್ಷರೇ, ಇವೆಲ್ಲ ಹಿಸ್ಟಾರಿಕಲ್. ಯಾರೂ ಕೂಡ ಪದೇ ಪದೇ ಮಾಡೋದಕ್ಕೂ ಆಗಲ್ಲ, ಅವ್ರಿಗೆ ಅವಕಾಶಗಳು ಸಿಗೋದಿಲ್ಲ. ಹಾಗಾಗಿ ಅವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳಾದಂಥ ದಿವಂಗತ ದೇವರಾಜು ಅರಸು ಅವರ ಸಚಿವ ಸಂಪುಟದಲ್ಲಿ ಶಿಕ್ಷಣ ಸಚಿವರಾಗೂ ಕೂಡ ಕೆಲಸ ಮಾಡಿದ್ದಾರೆ. ಆ ಸಂದರ್ಭ ಹೇಗಿತ್ತು ಅಂತೇಳಿದರೆ, ಒಂದು ರೀತಿಯಲ್ಲಿ ಹೊಸ ಪರಿವರ್ತನೆ ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಕ್ಕಂಥದ್ದು. ಆಗ ಹೊಸದಾಗಿ ಭಾಳಷ್ಟು ಜನರಿಗೆ ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಕೊಟ್ಟರು ಪ್ರೈವೇಟಲ್ಲಿ. ಈಗೇನು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜಸ್ಗಳಿದ್ದಾವೆ, ಅದರ ಶುರುವಾತ್ ಆಗಿದ್ದು ಮಾನ್ಯ ಸುಬ್ಬಯ್ಯ ಶೆಟ್ಟರವರ ಸಂದರ್ಭದಲ್ಲಿ. ಹಾಗಾಗಿ ಒಂದು ಹೊಸ ಬದಲಾವಣೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ತರ್ತಕ್ಕಂಥ ರೀತಿಯಲ್ಲಿ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿದೆ. ದೇವರಾಜ ಅರಸು ಅವರ ಪ್ರಶಸ್ತಿ, ಶಾಂತವೇರಿ ಗೋಪಾಲ್ ಗೌಡ್ರವರ ಪ್ರಶಸ್ತಿ, ಡಾಕ್ಟರ್ ದಾರಾ ಬೇಂದ್ರೆ ಅವರ ಪ್ರಶಸ್ತಿಗಳು, ಇವೆಲ್ಲ ಅವರಿಗೆ ಲಭ್ಯ ಭಾಜನರಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಅವರು ನಮ್ಮನ್ನು ಅಗಲಿರ್ತಕ್ಕಂಥದ್ದು ರಾಜ್ಯದ ರಾಜಕಾರಣದಲ್ಲಿ ಒಂದು ನಷ್ಟ ಹಾಗೆ ಅಂತೇಳಿ ನಾನು ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಮತ್ತೊಂದು ಬಾರಿ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ,
ರಾಜ್ಯದ ಮಾಜಿ ಸಚಿವರಾದಂಥ ಸುಭಾಷ್ ಶೆಟ್ಟಿಯವರ ನಿಧನ ಹೊಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ನೋವಿನ ಸಂಗತಿ. ತಾವೀಗಾಗಲೇ ಹೇಳಿದ್ದೀರ ಸುಭಾಷ್ ಶೆಟ್ಟಿಯವರ ಬಗ್ಗೆ. ಅವರು ತಮ್ಮ ಜಿಲ್ಲೆಯವರು. ಭೂ ಸುಧಾರಣಾ ಕಾಯ್ದೆ ಬಗ್ಗೆ ಭಾಳ ಆ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಬಡವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ವಿಧಾನಸಭಾ ಸದಸ್ಯರಾಗಿ, ಮಂತ್ರಿಯಾಗಿ, ಇಂಧನ ಮತ್ತು ಶಿಕ್ಷಣ ಸಚಿವರಾಗಿಯೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಸೊ ದೇವರಾಜ ಅರಸು ಮತ್ತು ಶಾಂತವೇರಿ ಗೋಪಾಲಗೌಡರು, ದಾರಾ ಬೇಂದ್ರೆ ಪ್ರಶಸ್ತಿಗಳು ಸೇರಿ ಹಲವು ಪ್ರಶಸ್ತಿಗಳೇ ಬಾಧಕರಾಗಿದ್ದಾರೆ. ನಾನು ಕೆಲವಾರು 3-4 ಬಾರಿ ಭೇಟಿ ಮಾಡಿದ್ದೀನಿ ಅವ್ರ ಜೊತೆ. ಬೇರೆ ಬೇರೆ ಸಂದರ್ಭದಲ್ಲಿ ಭೇಟಿ ಮಾಡಿ ಮಾತಾಡಿದಾಗ ಭಾಳ ಸಿಂಪಲ್ ಮನುಷ್ಯ ಮತ್ತು ಸರಳ, ನಿರ್ಗಳವಾಗಿ ಮಾತಾಡುವಂಥ ಒಂದು ಚಾಕಚಕ್ಯತೆ ಇವೆಲ್ಲನೂ ಕೂಡ ಅವರಲ್ಲಿ ಇತ್ತು. ಅಂಥವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರಿಗೆ ನಾನು ನನ್ನ ವಿಷಾದ ತಿಳಿಸ್ತೀನಿ. ನಮ್ಮ ಪಾರ್ಟಿ ಪರವಾಗಿ ನಾವು ಕೂಡ ಸಂತಾಪ ಸೂಚನೆ ಮಾಡ್ತೀವಿ. ಮೃತರ ಗೌರವ 1 ನಿಮಿಷ ಮೌನ ಆಚರಿಸಬೇಕು ಕೊಡ್ತೇನೆ.